ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾವು ಕ್ಲಾಸಸನ್ನು ಮಾಡ್ತಾ ಇದ್ವಿ. ಈಗಾಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಾವು ಈ ಒಂದು ಕ್ಲಾಸಸನ್ನು ಸ್ಟಾರ್ಟ್ ಮಾಡುವಂಥ ಪ್ಲ್ಯಾನ್ ಇದೆ. ಸೊ ಅಲ್ಲಿ ಕೂಡ ನಾವು ಆಲ್ಮೋಸ್ಟ್ ಎಲ್ಲ ಹಿಂದಿನ ಪ್ರಶ್ನೆಗಳಿಗೆ ಆದಷ್ಟು ಆನ್ಸರನ್ನು ಕೊಡುವಂಥ ಉದ್ದೇಶ ಮತ್ತು ಅವುಗಳನ್ನ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನವನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಮಾಡುವಂಥ ಪ್ಲ್ಯಾನ್ ಹಾಕ್ಕೊಂಡಿವಿ. ಸೊ ಈಗ ಬೇಗನೆ ನಾವು ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೀವು ಅದಕ್ಕೆ ಜಾಯಿನ್ ಕೂಡ ಆಗಬಹುದು. ಸೊ ನಿಮಗೆ ಮೋರ್ ಇನ್ಫಾರ್ಮೇಷನ್ ಬೇಕಾತಂದರೆ ನಮ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ಅಲ್ಲಿ ಆಲ್ಮೋಸ್ಟ್ ಎಲ್ಲನೂ ಕೆಸೆಟ್ ನೆಟ್ ಆಗಿರ್ಬೋದು, ಪ್ಯೂರ್ ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನು ಕ್ವಶನ್ಸ್ಗಳು ಬಂದಿದ್ದಾವಲ್ಲ ಹಿಂದ್ಗಡೆ, ಅಲ್ಲಿ ಈಸಿ ಇರುವಂಥದ್ದಲ್ಲ, ಬಹಳ ಡಿಫಿಕಲ್ಟ್ ಇರುವಂಥ ಕ್ವಶನ್ಸ್ಗಳನ್ನೇ ಕ್ಯಾಚ್ ಮಾಡಿಕೊಂಡು ನಾನು ನಿಮಗೆ ಆನ್ಸರನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಆವಾಗ ನಿಮಗೊಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಹೇಗೆ ಕ್ವಶನ್ಸ್ ಬರ್ತವೆ, ಸೊ ಹೇಗೆ ಆನ್ಸರ್ ಮಾಡಬೇಕು. ಬಟ್ ಇದೇ ಕ್ವಶನ್ ಅಂತೂ ರಿಪೀಟ್ ಆಗೋದಿಲ್ಲ, ಅದು ಕನ್ಫರ್ಮೇಷನ್ ಇದೆ ನಮಗೆ, ಇಲ್ಲಂತಲ್ಲ. ಆದರೆ ಕ್ವಶನ್ ಬಂದರೆ ಹಿಂಗೆ ಬರ್ತಾವ. ಸೊ ಇದು ಹೇಗೆ ಒಂದು ಕ್ವಶನ್ ಅನ್ನೋದು ಹೇಗೆ ಬೇರೆ ಬೇರೆ ವಿಷಯಗಳಿಗೆ ಲಿಂಕ್ ಇರುತ್ತೆ, ಎಲ್ಲೆಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದೆ. ಸೊ ಅದು ಮೈಕ್ರೋನಾ, ಮ್ಯಾಕ್ರೋನಾ, ಸೂಕ್ಷ್ಮ ಅರ್ಥಶಾಸ್ತ್ರವ, ಅಥವಾ ಅಭಿವೃದ್ಧಿ ಅರ್ಥಶಾಸ್ತ್ರವ, ಸಾರ್ವಜನಿಕ ಅರ್ಥಶಾಸ್ತ್ರನ, ಅಥವಾ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ನ. ಸೊ ಎದಕ್ಕೆ ಇದು ಸಂಬಂಧಪಡುತ್ತೆ, ಎಲ್ಲಿಂದ ಬರುತ್ತೆ ಇದು ಟಾಪಿಕ, ಎಲ್ಲಿ ಎಷ್ಟು ಡೆಪ್ತ್ ಲೆವೆಲ್ ಹೋಗಿ ಕ್ವಶನ್ ಕೇಳ್ತಾರೆ, ಯಾವ ಲೆವೆಲ್ ಕ್ವಶನ್ಸ್ನ ಟ್ವಿಸ್ಟ್ ಮಾಡ್ತಾರೆ. ಸೊ ಇಂಥವೆಲ್ಲ ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ಆವಾಗ ನೀವು ಏನು ಮಾಡ್ಬೋದು ಅಂತಂದರೆ, ವಿಶೇಷವಾಗಿ ಇವುಗಳಿಗೆ ಆನ್ಸರ್ ಮಾಡುವಂಥ ಎಬಿಲಿಟಿಯನ್ನು ನೀವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಕ್ಲಾಸಸನ್ನು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಪೇಯ್ಡ್ ಕ್ಲಾಸಸ್ಸಲ್ಲಿ ಭಾಳ ಜನ ಜಾಯ್ನ್ ಆಗಿದ್ದಾರೆ. ಸೊ ಭಾಳ ಜನ ಕ್ಲಾಸಸನ್ನು ಕೇಳ್ತಿದ್ದಾರೆ. ಅದು ಓಕೆ, ಅದು ಕೆಸೆಟ್ ನೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಬೇರೆ ಬ್ಯಾಚ್ ಇದೆ. ಆಮೇಲೆ ಪ್ಯೂ ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಬೇರೆ ಬ್ಯಾಚ್ ಇದೆ. ಸೊ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಾಗಿ ಕ್ಲಾಸಸನ್ನು ಒಟ್ಟಾರೆಯಾಗಿ ನಾವು ಕಂಡಕ್ಟ್ ಮಾಡ್ತಾಯಿದ್ದೀವಿ, ಅಥವಾ ರೆಕಾರ್ಡೆಡ್ ಕ್ಲಾಸಸನ್ನು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಅದು ಓಕೆ. ಬಟ್ ಆದರೂ ಕೂಡ ನಮ್ಮ ಕ್ವಶನ್ಸು ಹೀಗೆ ಬಂದರೆ ಹೇಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇದೆ, ಸೊ ಏನದರ ಅರ್ಥ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಇವುಗಳನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಫಸ್ಟಿಗೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಕ್ವಶನ್ ಹೇಗಿದೆ ಅರ್ಥ ಮಾಡ್ಕೊಳ್ರಿ. ಅದಾದಮೇಲೆ ಅದಕ್ಕೆ ಒಂದು ನೀವು ಆನ್ಸರನ್ನು ಈಗಾಗಲೇ ಒಂದು ಕಡೆ ಬರೆದಿಟ್ಕೊಳ್ಳಿ. ಸೊ ನಾನು ಅದಕ್ಕೆ ಎಕ್ಸ್ಪ್ಲನೇಷನನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಕ್ಲಿಯರಾಗಿ ಕೊಟ್ಬಿಡ್ತೇನೆ. ಸೊ ಕ್ವಶನ್ ಹೇಗಿದೆ, ಕ್ವಶನ್ ಹೇಗಿದೆ ಅಂತ ಬಂದಾಗ ಇದು ಎಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಮೊದಲು ಕನ್ಫರ್ಮೇಷನ್ ಸಿಗ್ತದೆ ನಮಗೆ. ಯಾವುದು ಅಂದರೆ, ಸರಕುಗಳಲ್ಲಿರುವ ಗುಣ ಅಂದರೆ ಯಾವುದು, ತುಷ್ಟಿ ಗುಣ ಅಂತ ಬಂತಂದರೆ ಇದು ಯಾವ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದೆ ಅಂದಮೇಲೆ ಇದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಕಾನ್ಸೆಪ್ಟ್ ಅನ್ನೋದು ಕ್ಲಿಯರ್ ಆಯ್ತು. ಈಗ ಈ ನೆಕ್ಸ್ಟ್ ಹೋಗೋಣ. ಕ್ವಶನ್ ಹೇಗಿದೆ, ಸರಕುಗಳಲ್ಲಿರುವ ಗುಣಗಳೇ ಅನುಭೋಗಿಯ ತುಷ್ಟಿ ಗುಣದ ಮೂಲವಾಗಿರುತ್ತದೆ ಅಂತ ಒಂದು ಕ್ವಶನ್ ಇದೆ. ಇನ್ನೆಷ್ಟು ಎರಡನೇದು ಹೇಗಿದೆ ಅಂದ್ರೆ, ಸರಕುಗಳಲ್ಲಿರುವ ಗುಣಗಳಿಂದಲೇ ಅನುಭೋಗಿಗಳು ತುಷ್ಟಿ ಗುಣವನ್ನು ಪಡೆಯುತ್ತಾರೆ ಅಂತಿದೆ. ಸೊ ಎರಡೂ ಒಂದು ರೀತಿ ಸೇಮ್ ಅನ್ನಿಸ್ತದೆ, ಓಕೆನಾ, ಎರಡೂ ಒಂದು ರೀತಿ ಸೇಮನ ಅನ್ನಿಸ್ತದೆ. ಆದರೆ ಸ್ವಲ್ಪ ಬಹಳ ಡೆಪ್ತ್ ಲೆವೆಲ್ ನೋಡಿಕೊಂಡ್ರೆ ಸ್ವಲ್ಪ ಕ್ಲಾರಿಫಿಕೇಷನ್ ಸಿಗುತ್ತೆ. ಏನಿರಬಹುದು ಅಂತಂದರೆ, ನಮಗೆಲ್ಲ ಗೊತ್ತಿದೆ, ಮಾನವನ ಬಯಕೆಗಳನ್ನ ತೃಪ್ತಿಪಡಿಸಬಲ್ಲ ಸರಕುಗಳಲ್ಲಿರುವ ಒಂದು ಶಕ್ತಿಗೆ ನಾವೇನು ಕರಿತೀವಿ ಅಂದ್ರೆ ತುಷ್ಟಿ ಗುಣ ಅಂತ ಕರಿತೀವಿ. ಹಾಗಿದ್ಮೇಲೆ ಸರಕುಗಳಲ್ಲಿರುವ ತುಷ್ಟಿ ಗುಣ ನೋಡಿ, ಗುಣಕ್ಕೆ ನಾವು ತುಷ್ಟಿ ಗುಣ ಅಂತ ಕರಿತೀವಿ. ಹಾಗಾಗಿ ಆ ಒಂದು ಅನುಭೋಗಿಯ ಒಂದು ತುಷ್ಟಿ ಗುಣದ ಮೂಲವಾಗಿದೆ ಅಂತ ನಾವು ಕರಿತೀವಿ. ಆ್ಯಕ್ಚುಲಿ ಇದು ಕೂಡ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನೆಷ್ಟು ಸರಕುಳ್ಳ ಗುಣಗಳಿಂದಲೇ ಅನುಭೋಗಿಗಳು ತುಷ್ಟಿ ಗುಣವನ್ನು ಪಡೆಯುತ್ತಾರೆ ಅಂತಿದೆ. ಸೊ ಇದು ಕೂಡ ಒಂದು ರೀತಿ ಕರೆಕ್ಟ್ ಆನ್ಸರ್ ಆಗುತ್ತೆ ಹಂಗೆ ನೋಡಿದರೆ. ಬಟ್ ಇಲ್ಲಿ ಕೋಡ್ಗಳನ್ನ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಅದಾವೆ, ಓಕೆನಾ. ಎ ಮತ್ತು ಆರ್ಗಳು ಎರಡೂ ಸಮ ಅದಾವ ಮತ್ತು ಸರಿಯಾಗಿದ್ದಾವೆ ಮತ್ತು ಸರಿಯಾದ ವಿವರಣೆ ಕೂಡ ಆಗಿದೆ ಅಂತಿದೆ. ಎ ಸರಿ ಮತ್ತು ಆರ್ ಸರಿಯಾದ ಕಾರಣ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಮತ್ತು ನೋಡಿ ಇಲ್ಲಿ ಹೆಂಗಿದೆ ಅಂದರೆ ಕ್ವಶನ್ ಅರ್ಥ ಮಾಡ್ಕೋಬೋದು. ಈ ಕ್ವಶನ್ ಈ ಒಂದು ಕೋಡ್ ಹೆಂಗಿದೆ, ಎ ಯು ಸರಿ, ಆರ್ ಸರಿಯಾದ ವಿವರಣೆ ಅಲ್ಲ, ಸರಿಯಾದ ಕಾರಣ ಅಲ್ಲ, ಬಟ್ ಎರಡೂ ಕರೆಕ್ಟ್ ಇರ್ಬೋದಲ್ಲ. ಓಕೆ, ನೋಡಿ ಹೇಗೆ ಟ್ವಿಸ್ಟ್ ಮಾಡ್ತಾರೆ ಕ್ವಶನ್ಸನ್ನು. ಎರಡೂ ಕರೆಕ್ಟ್ ಅದಾವ, ಬಟ್ ಆದ್ರೆ ಏಕ ಆರ್ ಸರಿಯಾದ ಕಾರಣ ಅಲ್ಲ. ನೋಡಿ ಹಿಂಗೆ ಆಗುತ್ತೆ. ನೆಕ್ಸ್ಟು ಎ ಯು ಸರಿ ಇಲ್ಲ, ಆರ್ ಸಹಿತ ತಪ್ಪಾಗಿದೆ, ಅಂದರೆ ಎರಡು ತಪ್ಪೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಇನ್ನೊಂದು ಎ ಮತ್ತು ಆರ್ಗಳ ನಡುವೆ ಒಂದಕ್ಕೊಂದು ಸಂಬಂಧವೇ ಇಲ್ಲ. ನೋಡಿ ಆಗಲೇ ನಾವು ಹಿಂದಿನ ಕ್ಲಾಸಲ್ಲಿ ಒಂದು ಡಿಸ್ಕಷನ್ ಮಾಡಿದ್ವಿ ನಾವು. ಹೇಗೆ ಅಂದ್ರೆ ಎರಡೂ ಕರೆಕ್ಟ್ ಅದಾವ, ಬಟ್ ಒಂದಕ್ಕೊಂದು ಸಂಬಂಧ ಇಲ್ಲ. ಸೊ ಹಂಗಿದ್ದು ಇಲ್ಲಿ ಕೂಡ ಹಾಗಿದೆ ನೋಡಿ, ಎರಡಕ್ಕೊಂದು ಸಂಬಂಧ ಇಲ್ಲ. ಎರಡೂ ಸರಿ ಇರ್ಬೋದು,
ಎರಡೂ ಸರಿ ಇರಬಹುದು, ಆದರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಸೊ ಹಿಂಗೆ ಬಂದಾಗ ಹೆಂಗೆ ಕ್ವಶನ್ ಆನ್ಸರ್ ಮಾಡಲಿಕ್ಕಾಗುತ್ತೆ? ಸೊ ಭಾಳ ಟ್ವಿಸ್ಟ್ ಅನಿಸುತ್ತೆ, ಭಾಳ ಡಿಫಿಕಲ್ಟ್ ಅನಿಸುತ್ತೆ. ಸೊ ಹಂಗಿದ್ಮೇಲೆ ಈಗ ನೆಕ್ಸ್ಟ್ ನಾವು ನೋಡ್ತಾ ಇರೋದು, ನೀವು ಇಲ್ಲಿಗ ಮಾರ್ಕ್ ಮಾಡ್ಕೊಂಡ್ಬಿಡಿ ಯಾವ ಕ್ವಶನ್ ಕರೆಕ್ಟ್ ಆಗಬಹುದು ಅನ್ನೋದನ್ನು ಗೆಸ್ ಮಾಡಿ ಮತ್ತು ಸ್ವಲ್ಪ ಅದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡಿ. ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೇನೆ. ಓಕೆ, ಈ ಸ್ಲೈಡಲ್ಲಿ ನಮಗೆ ಕನ್ಫರ್ಮೇಷನ್ ಸಿಗೋದು ಯಾವುದು ಅಂತಂದರೆ, ನೀವು ಡೈರೆಕ್ಟಾಗಿ ಉತ್ತರವನ್ನು ನೋಡೋಕ್ಕೆ ಹೋಗಬೇಡಿ, ಮೊದಲು ಆನ್ಸರ್ ನೋಡ್ಕೊಳ್ಳಿ ಸರಿಯಾಗಿ. ಏನಿರಬಹುದು ಇದಕ್ಕೆ ಆನ್ಸರ್ ಅಂತಂದರೆ, ಫಸ್ಟಿಗೆ ಪ್ರತಿಪಾದನೆ ಹೇಗಿದೆ? ಸರಕುಗಳಲ್ಲಿರುವ ಗುಣಗಳೇ ಅನುಭೋಗಿಯ ತುಷ್ಟಿ ಗುಣದ ಮೂಲವಾಗಿರುತ್ತವೆ. ಅಂದರೆ ಇದು ಸರಿಯಾದ ಹೇಳಿಕೆನೇ ಹೌದು. ನಾವೊಂದು ಸರಕನ್ನು ಅನುಭೋಗಿಸ್ಬೇಕಂತ ಏನು ಅನ್ಕೊಳ್ಳಾಕತ್ತೀವಲ್ಲ, ಅದನ್ನು ಖರೀದಿ ಮಾಡ್ಬೇಕಂತ ಏನು ಅನ್ಕೊಳ್ಳಾಕತ್ತೀವಲ್ಲ, ಕಾರಣ ಏನು ಅಂದರೆ ಆ ಸರಕಿನಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿ ನಮಗೆ ಬೇಕಾಗಿದೆ, ಆ ಕಾರಣದಿಂದ ನಾವು ಅನುಭವಿಸ್ತಾ ಇದ್ದೀವಿ. ಹಾಗೆ ಆ ಶಕ್ತಿಗೆ ನಾವು ತುಷ್ಟಿಗುಣ ಅಂತ ಕರಿತೀವಿ. ಅದು ಭಾಳ ಡೀಟೇಲಾಗಿ ನಮ್ಮ ಕ್ಲಾಸಸ್ಗಳಲ್ಲಿ ನಾನು ಎಲ್ಲ ಡಿಸ್ಕಷನ್ ಮಾಡಿದನು. ಸೊ ನೆಕ್ಸ್ಟು ಇದಕ್ಕೆ ಯುಟಿಲಿಟಿ ಅಂತ ಕರಿತೀವಿ. ಅಂದರೆ ಒಬ್ಬ ಗ್ರಾಹಕನು ಯಾವ ಸರಕು ಅಥವಾ ಸೇವೆಯಿಂದ ಪಡೆಯುವ ತೃಪ್ತಿನ ಹೌದು. ಎಸ್, ಫಸ್ಟು ಅದರಿಂದ ಏನು ಸಿಗುತ್ತೆ ನನಗೆ ಅನ್ನೋದು ತುಷ್ಟಿಗುಣ. ಅದು ಸಿಕ್ಕ ಮೇಲೆ ಆಗುವಂಥದ್ದು ತೃಪ್ತಿ. ಅಂದರೆ ತುಷ್ಟಿಗುಣ ಮೊದಲು, ಆಮೇಲೆ ತೃಪ್ತಿ ಸಿಗುತ್ತೆ ಅಂತ ಅರ್ಥ ಒಟ್ಟಿನಲ್ಲಿ ಹೇಳಬೇಕಂದ್ರೆ. ಕೆಲವೊಂದು ಕಡೆ ಅಂದರೂ ಎರಡು ಕೂಡ ಒಟ್ಟಾರೆ ಯೂಸ್ ಮಾಡ್ತಿರ್ತಾರೆ, ಅದು ಬೇರೆ. ಈಗ ತೃಪ್ತಿ ಉಂಟಾಗುವುದು ಸರಕುಗಳಲ್ಲಿರುವ ಗುಣಗಳಿಂದ. ಎಸ್, 100%. ಗುಣ ಇದ್ರೇ ಮಾತ್ರ ನಮಗೆ ತೃಪ್ತಿ ಸಿಗುತ್ತೆ. ನಾವೊಂದು ಹಣ್ಣನ್ನು ಸೇವಿಸ್ಬೇಕಂತ ಅಂದ್ಕೊಂಡ್ರೆ ಆ ಹಣ್ಣನ್ನು ಸೇವಿಸಿದಾಗ ಅದರಲ್ಲಿರುವ ಒಂದು ತುಷ್ಟಿಗುಣ ನನಗೆ ಸಿಕ್ಕರೆ ಮಾತ್ರ ತೃಪ್ತಿ ಆಗುತ್ತೆ ಅಂತ ಅರ್ಥ. ಉದಾಹರಣೆಗೆ ಆಹಾರದಲ್ಲಿನ ರುಚಿಯಾಗಿರ್ಬೋದು. ಎಸ್, ಆ ಆಹಾರ ಇದೆ, ಆಹಾರ ನೋಡಿದ ತಕ್ಷಣ ಬೇಕಂತ ಯಾಕೆ ಅನಿಸುತ್ತೆ? ಯಾಕಂದರೆ ಅದರಲ್ಲಿರುವಂಥ ರುಚಿ ನನಗೆ ಇಷ್ಟ ಆಗಿರುತ್ತೆ. ಓಕೆನಾ? ಸುಮ್ಮನೆ ಒಂದು ವಸ್ತುವನ್ನು ನೋಡಿದ ತಕ್ಷಣ ನನಗೆ ಇಷ್ಟ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅದರ ಒಂದು ರುಚಿ ನನಗೆ ಗೊತ್ತಿರೋದಿಲ್ಲ. ಹೊಸ ನೋಡಿ ಅಟ್ರ್ಯಾಕ್ಷನ್ ಆಗ್ಬೋದು, ಬಟ್ ಆದರೆ ಅದರಲ್ಲಿರುವ ಗುಣ ನಮಗೆ ಒಂದು ಸಲ ಟೇಸ್ಟ್ ಮಾಡಿದರೆ ಗೊತ್ತಾಗಿರುತ್ತೆ. ಇನ್ನೊಂದು ಕಡೆ ಭಾಳ ಜನಕ್ಕೆ ನೋಡಿದ ತಕ್ಷಣ ಬೇಕು ಅನಿಸುತ್ತೆ, ಅದು ಕೂಡ ಒಂದು ತುಷ್ಟಿಗುಣನೇ ಹೌದು. ಸೊ ನೆಕ್ಸ್ಟು ಬಟ್ಟೆಯಲ್ಲಿರುವ ಉಡುಗುವ ಸಾಮರ್ಥ್ಯ. ಅಂದ್ರೆ ಬಟ್ಟೆಯನ್ನು ನಾನು ತೊಟ್ಟರೆ ಚಂದ ಕಾಣ್ತೀನ, ಆ ಬಟ್ಟೆಯಲ್ಲಿ ಅಂಥ ಒಂದು ಶಕ್ತಿ ಇದೆ, ನನ್ನನ್ನು ಚಂದ ಕಾಣುವಂತೆ ಮಾಡುವಂಥ ಶಕ್ತಿ ಇದೆ ಆ ಬಟ್ಟೆಯಲ್ಲಿ. ಅಂದರೆ ನಾನು ಸುಂದರವಾಗಿ ಕಾಣಬಹುದು ಅದನ್ನು ಧರಿಸಿದರೆ ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ, ಆ ಫೀಲಿಂಗ ತುಷ್ಟಿಗುಣ ಅಂತ ಕರಿತೀವಿ ನಾವು. ನೆಕ್ಸ್ಟು ಫ್ಯಾನ್ನಲ್ಲಿ ಗಾಳಿ ಇತ್ಯಾದಿ. ಅಂದರೆ ಫ್ಯಾನ್ ತಿರುಗಿದರೆ ನಮಗೇನೋ ಗಾಳಿ ಸಿಗುತ್ತೆ, ಫ್ಯಾನ್ ತಿರುಗಿದರೆ ನಮ್ಗೆ ಗಾಳಿ ಸಿಗುತ್ತೆ, ಹಾಗಾಗಿ ಆರಾಮದಾಯಕ ಆಗುತ್ತೆ ಅಂತ ಏನು ಅಂದ್ಕೊಳ್ತಾ ಇದ್ದೀವಿ, ಅದು ಕೂಡ ತುಷ್ಟಿಗುಣನೇ ಹೌದು. ಭಾಳ ಡೆಫ್ತ್ ಲೆವೆಲ್ ವಿಷಯಗಳನ್ನು ನಾವು ಚರ್ಚೆ ಮಾಡುವಾಗ ತುಷ್ಟಿಗುಣದ ವಿಚಾರಗಳು ಈ ರೀತಿಯಾಗಿ ಬರ್ತಾವೆ. ಸೊ ಹಾಗಾದರೆ ಫಸ್ಟಿದು ಹೇಳಿಕೆ ಕರೆಕ್ಟಾಗಿದೆ ಅಂತಾಯಿತು. ನೆಕ್ಸ್ಟ್ ಎರಡನೇ ಹೇಳಿಕೆ ಏನಾಗಿದೆ? ಎಸ್, ವಿವೇಚನೆ ಹೆಂಗಿದೆ, ಕಾರಣವನ್ನು ಹೇಗೆ ಹೇಳ್ಬೋದು? ಎಸ್, ಸರಕುಗಳಲ್ಲಿರುವ ಗುಣಗಳಿಂದಲೇ ಅನುಭೋಗಿಗಳು ತುಷ್ಟಿಗುಣವನ್ನು ಪಡೆಯುತ್ತಾರೆ ಅನ್ನೋದು ಕನ್ಫರ್ಮ್. ಹೌದು, ನಾ ಇಲ್ಲಿ ಹೇಳಿದ್ದು ಅದನ್ನೇ. ಈಗ ಅದು ಕೂಡ ಕರೆಕ್ಟ್ ಅಂತಲೇ ಅರ್ಥ, ಇದು ಕೂಡ ಸರಿಯಾಗಿದೆ. ಸರಕು ಸ್ವತಃ ಯುಟಿಲಿಟಿ ಕೊಡುವುದಿಲ್ಲ ಅಂದರೆ ನೋಡಿ, ತುಷ್ಟಿಗುಣವನ್ನು ಕೊಡೋದಿಲ್ಲ, ಅದೇ ಕೊಡೋದಿಲ್ಲ. ಅದರ ಗುಣಗಳಿಂದ ನೋಡಿ, ಅದರ ಕ್ಯಾರೆಕ್ಟರಿಸ್ಟಿಕ್ಸು ಅಥವಾ ಅಟ್ರಿಬ್ಯೂಟ್ಸ್ ಅಂತ ಏನು ಕರಿತೀವಿ, ತುಷ್ಟಿಗುಣದ ಕೊಡುತ್ತದೆ ಅಂತೇಳಿ. ಸರಕನ್ನು ಕೊಡೋದಿಲ್ಲ. ಸರಕನ್ನು ಸೇವಿಸಿದಾಗ ಸರಕು ಎಷ್ಟು ಸೇವಿಸುತ್ತೆ ಅನ್ನೋದಲ್ಲ, ಅದರೊಳಗೆ ಇರುವಂಥ ಗುಣ ಇದೆಯಲ್ಲ, ಆ ಗುಣದಿಂದ ನಮಗೆ ತೃಪ್ತಿ ಸಿಗುತ್ತೆ, ತುಷ್ಟಿಗುಣ ಸಿಗುತ್ತೆ. ಹಾಗಾದರೆ ಹೇಳಿಕೆ ಒಂದು ಕ್ಲಿಯರ್ ಮಾಡೋಣ. ಯುಟಿಲಿಟಿಯ ಮೂಲವೇ ಸರಕುಗಳ ಗುಣ ಆಗಿದೆ. ಹೌದು, ಇದು ಕನ್ಫರ್ಮ್. ಎ ಕರೆಕ್ಟ್ ಆಯಿತು. ಆರ್ ಏನು ಹೇಳಿದೆ? ಅನುಭೋಗಿಗಳು ಯುಟಿಲಿಟಿಯನ್ನು ಸರಕುಗಳಲ್ಲಿರುವ ಗುಣಗಳಿಂದಲೇ ಪಡೆಯುತ್ತಾರೆ. ಹೌದು, ಇದು ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಹಾಗಿದ್ಮೇಲೆ ಉತ್ತರ ಏನಾಗುತ್ತೆ ಅಂದರೆ, ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಬಲ್ಲ ಸರಕುಗಳಲ್ಲಿರುವ ಶಕ್ತಿ ಅಥವಾ ಗುಣಕ್ಕೆ ನಾವೇನು ಕರಿತೀವಿ ಅಂದ್ರೆ ತುಷ್ಟಿಗುಣ ಅಂತ ಕರಿತೀವಿ. ಹಾಗಿದ್ಮೇಲೆ ಆದ್ದರಿಂದ ಮೇಲಿನ ಆಯ್ಕೆಗಳಲ್ಲಿ ಎ ಕರೆಕ್ಟ್ ಆಗುತ್ತೆ. ಅಂದರೆ ಎ ಮತ್ತು ಆರ್ಗಳೆರಡೂ ಸರಿ, ಮತ್ತು ಆರ್ ಎಯ ಸರಿಯಾದ ವಿವರಣೆಯಾಗಿದೆ. ನೋಡಿ, ನಾವು ಲಾಸ್ಟದ್ದು ಹೇಳಿಲ್ಲ ಇಲ್ಲಿ, ಅಥವಾ ಸೆಕೆಂಡ್ ಥರ್ಡ್ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತಂದರೆ ನಮಗಿಲ್ಲಿ ಇಂಟರ್ಲಿಂಕ್ ಇದೆ, ಬೇರೆ ಬೇರೆ ಲಕ್ಷಣಗಳು ಅಲ್ಲ ಇವು, ಲಿಂಕ್ ಇದೆ. ಸೊ ತುಷ್ಟಿಗುಣ ಅನ್ನೋದು ಮೂಲಕವೇ ಗುಣ, ಸರಕುಗಳಿರುವ ಒಂದು ಗುಣನ ತುಷ್ಟಿಗುಣ. ಆ ತುಷ್ಟಿಗುಣ ಕಾರಣದಿಂದಲೇ ಏನಾಗುತ್ತಂದರೆ ಅನುಭೋಗಿಯು ತುಷ್ಟಿಗುಣವನ್ನು ಪಡಿತಾನೆ. ಸೊ ಲಿಂಕ್ ಇದೆ ಅಲ್ಲ, ಒಂದಕ್ಕೊಂದು ಲಿಂಕ್ ಇದೆ. ಸೊ ಆ ಕಾರಣದಿಂದಾಗಿ ಆರು ಎನ ಸರಿಯಾದ ವಿವರಣೆ ಆಗಿದೆ ಅಂತ ಹೇಳ್ತೀವಿ. ಸೊ ಇದನ್ನು ಮತ್ತೊಂದು ಸಲ ನಿಮಗೆ ಹಿಂದಿನ ಕ್ವಶನ್ನ ತೋರಿಸ್ತೀನಿ, ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ. ಓಕೆ, ಇಲ್ಲಿ ನೀವು ಗಮನಿಸಬಹುದು. ಸೊ ಹೇಗೆ ಆನ್ಸರ್ ಯಾವುದಾಗುತ್ತೆ ಅಂದರೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ.
ಬಟ್ ಭಾಳ ಸರ್ತಿ ಭಾಳ ಜನ ಒಂದು ರಾಂಗ್ ಒಂದು ತಪ್ಪಾದ ತಿಳುವಳಿಕೆ ಏನಿದೆ ಅಂದ್ರೆ ಎಲ್ಲರೂ ಇಂಥ ಕ್ವಶನ್ಸ್ ಬಂದಾಗ ಇನ್ಮೇಲಂತೂ ಹೆಚ್ಚಿಗೆ ಬರ್ತಾ ಇಂಥ ಕ್ವಶನ್ಸ್ ಕಡಿಮೆ ಅಂತೂ ಆಗೋದಿಲ್ಲ. ಇಂಥ ಟ್ವಿಸ್ಟ್ ಕ್ವಶನ್ಸ್ ಅಂದರೂ ಕಡಿಮೆ ಆಗೋದಿಲ್ಲ ತಿಳ್ಕೊಂಡ್ಬಿಡಿ, ಹೆಚ್ಚನೇ ಆಗ್ತಾವೆ. ಹಂಗಿದ್ಮೇಲೆ ಭಾಳ ಜನ ಹೇಗೆ ಮಾಡ್ತಾರೆ ಅಂತಂದರೆ ಅವರು ಆನ್ಸರ್ ಮಾಡೋದ ಸಂದರ್ಭದಲ್ಲಿ ಭಾಳ ಸರ್ತಿ ಇಂಥಕ್ಕೆ ರೈಟ್ ಮಾರ್ಕ್ ಕೊಟ್ಬಿಡ್ತಾರೆ. ಆಲ್ಮೋಸ್ಟ್ ಇಂಥದ್ದು ಕರೆಕ್ಟ್ ಆಗಿರುತ್ತಂದ ಅವ್ರದ್ದು ಒಂದು ಅಭಿಪ್ರಾಯ. ಭಾಳ ಜನದಿದ್ದು ಅಭಿಪ್ರಾಯ, ನಾನು ಕೂಡ ಕೇಳಿದ ಹಾಗೆ ಭಾಳ ಜನ ಇಂಥದಕ್ಕೆ ಆನ್ಸರ್ ಮಾಡ್ತಾರೆ. AR ಕೊಟ್ಟ ಮುಗೀತು, AR ಎರಡೂ ಸರಿಯಾಗಿವೆ ಮತ್ತು RA ಸರಿಯಾದ ವಿವರಣೆ. ಹೌದು, ಇದ್ದಕ್ಕೆ ಆನ್ಸರ್ ಮಾಡಿ ಬರ್ತಾರೆ. ಬಟ್ ಎಕ್ಸಾಕ್ಟ್ಲಿ ನಾನು ಕೂಡ ಹೇಳ್ಬೋದು ಅಟ್ಲೀಸ್ಟ್ 2 to 3 ಕರೆಕ್ಟ್ ಆಗ್ಬೋದು ಒಂದು 10 ಕ್ವಶನ್ಸ್ ಕೇಳಿದರೆ, ಓಕೆನಾ. ಅದು ಎಲ್ಲ ಕ್ವಶನ್ಸ್ ಆಗೋಕ್ಕಾಗೋದಿಲ್ಲ, ಆಲ್ಮೋಸ್ಟ್ ಅವೆಲ್ಲ ಒಳಗಡೆ ಇದ್ದೇ ಇರ್ತವೆ. ಸೊ ಅದನ್ನು ಕೂಡ ಸ್ವಲ್ಪ ಗಮನಿಸಿ. ಕೆಲವರು ಭಾಳ ಅದನ್ನು ಥಿಂಕ್ ಮಾಡ್ಕೊಂಡು ಹಾಕ್ತಿರ್ತೀರಿ, ಹಂಗೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕ್ವಶನ್ಸು ಆ ರೀತಿಯಾಗಿ ಇರೋದಿಲ್ಲ. ಸೊ ಅವುಗಳ ನಡುವೆ ಭಾಳ ಇನ್ಡೆಪ್ತ್ ಕಾನ್ಸೆಪ್ಟ್ ವಿಷಯ ಇರುತ್ತೆ, ಇನ್ಡೆಪ್ತ್ ವಿಷಯ ಇರುತ್ತೆ. ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಳುವಂಥದ್ದು. ಓಕೆ, ಇಲ್ಲೊಂದಿದೆ ಕ್ವಶನು. ಈ ಕ್ವಶನ್ ನೋಡ್ಕೊಂಡು ಬಿಡಿ. ಆಮೇಲೆ ಇದಕ್ಕೆ ಯಾವುದು ಆನ್ಸರ್ ಆಗಬಹುದು ಅನ್ನೋದನ್ನು ಏನು ಮಾಡಿ ಕಮೆಂಟಲ್ಲಿ ನೀವು ಓಕೆ ಅಂದರೆ ನೀವು ಕಮೆಂಟ್ ಮಾಡಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಆನ್ಸರನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ ಡೀಟೇಲಾಗಿ ವಿವರಣೆ ಕೊಡ್ತೀನಿ. ಇದಕ್ಕೆ ಯಾವುದು ಆನ್ಸರ್ ಆಗಬಹುದು ಅನ್ನೋದನ್ನು ನೀವು ಗೆಸ್ ಮಾಡಿ ಮತ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಅದನ್ನು ನೋಡಿಕೊಂಡು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತು ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಮತ್ತು ಜೊತೆಗೆ ಬೇರೆ ಕ್ವಶನ್ಸ್ಗಳನ್ನು ಕೂಡ ನಿಮಗೆ ಆನ್ಸರ್ ಮಾಡ್ತೇನೆ.